ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಸಾಧನೆ. ಭಾರತೀಯ ಸೇನೆ ಯಶಸ್ವಿಯಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಪ್ರತಿರೋಧಿಸುವ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಫಿಕ್ಸ್ಡ್ ವಿಂಗ್ ಡ್ರೋನ್ ಅನ್ನು ಪರೀಕ್ಷಿಸಿದೆ. ಇದು ಆತ್ಮನಿರ್ಭರ ಭಾರತದ ಗುರಿಯತ್ತ ಭಾರತದ ಮುನ್ನಡೆಯ ಮತ್ತೊಂದು ಬಲವಾದ ಹೆಜ್ಜೆ. ಇತ್ತೀಚೆಗೆ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ಭಾರತೀಯ ಸೇನೆಯ ವೆಸ್ಟರ್ನ್ ಕಮಾಂಡ್ ಈ ಡ್ರೋನ್ನ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಡ್ರೋನ್ ಅನ್ನು ಚೆನ್ನೈ ಮೂಲದ ಸ್ಟಾರ್ಟ್ಅಪ್ಗಳು ಮತ್ತು ಭಾರತೀಯ ಸೇನೆಯ ಕರ್ಗಾ ಕಾರ್ಪ್ಸ್ನ ಆರ್ಟಿಲರಿ ವಿಭಾಗದ ಇಂಜಿನಿಯರ್ಗಳು ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಇದೊಂದು ಫಿಕ್ಸ್ಡ್ ವಿಂಗ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAV ಆಗಿದ್ದು, ಇದರ ಕಾರ್ಯಾಚರಣೆಯ ವ್ಯಾಪ್ತಿ 100 ಕಿಲೋಮೀಟರ್ಗಳವರೆಗೆ ಇದೆ. ಈ ಡ್ರೋನ್ನ ಅತ್ಯಂತ ಪ್ರಮುಖ ವೈಶಿಷ್ಟ್ಯ ಏನು ಗೊತ್ತಾ? ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಪ್ರತಿರೋಧಿಸುವ ಸಾಮರ್ಥ್ಯ. ಅಂದರೆ ಯುದ್ಧ ಭೂಮಿಯಲ್ಲಿ ಶತ್ರುಗಳು ಬಳಸುವ ಜಾಮಿಂಗ್, ಸಿಗ್ನಲ್ ಇಂಟರ್ಫಿಯರೆನ್ಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ದಾಳಿಗಳ ನಡುವೆಯೂ ಈ ಡ್ರೋನ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದಿನ ಆಧುನಿಕ ಯುದ್ಧಗಳಲ್ಲಿ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸಲು ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಬಳಸುವುದು ಸಾಮಾನ್ಯವಾಗಿದೆ. ಆದರೆ ಈ ಹೊಸ ದೇಶೀಯ ಡ್ರೋನ್ ಆಂತರಿಕ ಬೆದರಿಕೆಗಳನ್ನು ಎದುರಿಸುವಂತೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ UAVಯನ್ನು ಲಾಂಗ್ ರೇಂಜ್ ಸರ್ವೆಲೆನ್ಸ್, ರಿಕಾನೆಸೆನ್ಸ್ ಮತ್ತು ಭವಿಷ್ಯದಲ್ಲಿ ಟಾರ್ಗೆಟೆಡ್ ಆಪರೇಷನ್ಗಳಿಗೆ ಬಳಸುವಂತೆ ರೂಪಿಸಲಾಗಿದೆ. ಇದು ಸೇನೆಗೆ ವಿಸ್ತೀರ್ಣ ಪ್ರದೇಶಗಳಲ್ಲಿ ರಿಯಲ್ ಟೈಮ್ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪರೀಕ್ಷೆಯ ವೇಳೆ ಕಠಿಣ ಪರಿಸ್ಥಿತಿಗಳಲ್ಲೂ ಡ್ರೋನ್ ವಿಶ್ವಾಸಾರ್ಹತೆಯ ಕಾರ್ಯಕ್ಷಮತೆಯನ್ನು ತೋರಿಸಿದೆ. ಇದು ಫ್ರಂಟ್ ಲೈನ್ ಯೂನಿಟ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವ ದಿಕ್ಕಿನಲ್ಲಿ ಒಂದು ದೊಡ್ಡ ಮುನ್ನಡೆಯಾಗಿದೆ. ಈ ಯೋಜನೆ ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತದ ಉಪಕ್ರಮಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಸೇನಾ ಪಡೆಗಳು ಮತ್ತು ಖಾಸಗಿ ಸ್ಟಾರ್ಟ್ಅಪ್ಗಳು ನಡುವಿನ ಸಹಕಾರದ ಮೂಲಕ ಕಡಿಮೆ ವೆಚ್ಚದ ಆದರೆ ಉನ್ನತ ಕಾರ್ಯಕ್ಷಮತೆಯ ರಕ್ಷಣಾ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವುದೇ ಇದರ ಗುರಿ. ಕರ್ಗ್ ಕಾರ್ಪ್ಸ್ ವೆಸ್ಟರ್ನ್ ಕಮಾಂಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಸಂವೇದನಾಶೀಲ ಗಡಿಭಾಗಗಳ ಭದ್ರತೆಗೆ ಹೊಣೆಗಾರ ಒಂದು ಪ್ರಮುಖ ಸೇನಾ ಘಟಕವಾಗಿದೆ. ಅವರಿಂದ ನಡೆಸಲಾದ ಈ ಪರೀಕ್ಷೆಗಳು ಭಾರತೀಯ ಸೇನೆ ತನ್ನ ಶಸ್ತ್ರಾಸ್ತ್ರಗಳನ್ನು ದೇಶೀಯ ತಂತ್ರಜ್ಞಾನದಿಂದ ಆಧುನೀಕರಿಸುವತ್ತ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ತೋರಿಸುತ್ತವೆ. ಈ ಫಿಕ್ಸ್ಡ್ ವಿಂಗ್ ಡ್ರೋನ್ ಇಲ್ಲಿರುವ ಕ್ವಾಡ್ಕಾಪ್ಟರ್ಗಳು ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳಿಗಿಂತ ಹೆಚ್ಚು ದೂರ, ಹೆಚ್ಚು ಎಂಡ್ಯೂರೆನ್ಸ್ ಅನ್ನು ಒದಗಿಸುತ್ತದೆ. ಭಾರತ ಈಗಾಗಲೇ ಡ್ರೋನ್ ಸ್ವಾರ್ಮ್ನ ತಂತ್ರಜ್ಞಾನ, ಕಾಮಿಕಾಜೆ ಡ್ರೋನ್ಗಳು ಮತ್ತು ಅನ್ಮ್ಯಾನ್ಡ್ ವಾರ್ಫೇರ್ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಈ ಹೊಸ ಸಾಧನೆ ಭಾರತದ ಡ್ರೋನ್ ಪರಿಸರ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗುತ್ತಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಭವಿಷ್ಯದಲ್ಲಿ ಈ ರೀತಿಯ ಎಲೆಕ್ಟ್ರಾನಿಕ್ ವಾರ್ಫೇರ್ ರೆಸಿಲಿಯೆಂಟ್ UAVಗಳು ಸೈನಿಕರಿಗೆ ಉತ್ತಮ ಸಿಚುಯೇಷನಲ್ ಅವೇರ್ನೆಸ್ ಮತ್ತು ಹೆಚ್ಚು ಕಾರ್ಯಾಚರಣೆಯ ಲವಚಿಕತೆ ನೀಡಲಿದೆ. ಮರಳುಗಾಡುಗಳಿಂದ ಎತ್ತರದ ಪರ್ವತ ಪ್ರದೇಶಗಳವರೆಗೆ ಎಲ್ಲ ರೀತಿಯ ಭೂಭಾಗಗಳಲ್ಲಿ ಭಾರತೀಯ ಸೇನೆಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.
ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.